ಆ ದೇವೇಗೌಡರಿಗೆ ಓಟ್ ಹಾಕಬೇಕು ಅಂತ ನಾವೆಲ್ಲ ಕೇಳ್ತಾ ಇದ್ದೀವಲ್ಲ. ನಾವು ಮತ್ತು BJP ಅವರು ಎಲ್ಲ ಒಟ್ಟಾಗಿದ್ದೀವಲ್ಲ. ಸೊ ಇಬ್ಬರು ಒಟ್ಟಿಗೆ ಸೇರಿ ಆ ದೇವೇಗೌಡರು ನಮ್ಮ NDA ಅಭ್ಯರ್ಥಿ ಅವರ ಶ್ರೇಯಸ್ಸಿಗಾಗಿ ಅವರ ಜಯಕ್ಕಾಗಿ ನಾವೆಲ್ಲ ದುಡಿತಾ ಇದ್ದೇವೆ ಮತ್ತು ದುಡಿಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಅದರಂತೆ ನಮಗೆ ದೇವೇಗೌಡ ಅವರು ಮತ್ತು ಕುಮಾರಣ್ಣವರು ನಿರ್ದೇಶನ ನೀಡಿದ್ದಾರೆ. ಆ ನಿರ್ದೇಶನದಂತೆ ನಾವೆಲ್ಲ ಓಡಾಡ್ತಾ ಇದ್ದೀವಿ. ನೋಡಿ, ನಮ್ಮ ಜೊತೆ BJP ಅವರೆಲ್ಲ ಇದ್ದಾರೆ. NDA ಅಭ್ಯರ್ಥಿ ಸಮೀಕ್ಷೆಯಲ್ಲಿ ಮುಂದೆ ಇದೆ, ಡೆಫಿನೆಟ್ ಆಗಿದೆ, ಇರಲೇಬೇಕು, ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಮೊದಲು ಬರೀ BJP ಇತ್ತು, ಈಗ ಜೊತೆಗೆ BJP ಜೊತೆಗೆ JDS ಕೂಡ ಸೇರಿಕೊಂಡಿದೆ. ಇಂಥ ಸಂದರ್ಭದಲ್ಲಿ ಡೆಫಿನೆಟಾಗಿ ಆ್ಯಡೆಡ್ ಸ್ಟ್ರೆಂತು ಈ ಎರಡು ಒಟ್ಟಿನ ಸೇರಿ ನಾವು ಮಾಡ್ತಾ ಇರೋದ್ರಿಂದ ಆ್ಯಡೆಡ್ ಸ್ಟ್ರೆಂತು ಡೆಫಿನೆಟಾಗಿ ಮುಂದೆ ಇರಲೇಬೇಕು. ಅದೇ ಥರ ನಾವು ಬೆಂಗಳೂರಲ್ಲೂ ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಡಾಕ್ಟರ್ ಮಂಜುನಾಥ್ ವಿಚಾರದಲ್ಲಿ. ಕುಮಾರಣ್ಣವರು ಕೇಂದ್ರ ಮಂತ್ರಿ ಆಗಲೇಬೇಕಲ್ಲ. ಯಾಕೆ ಅಂತಂದರೆ ನಮ್ಮಿಂದ ನಾವು ಜನತಾದಳದವರು BJP ಜೊತೆ ಸೇರಿದ್ದೀವಿ. BJP ಜೊತೆ ಸೇರಿರೋದ್ರಿಂದ BJP ಜೊತೆ ಸೇರಿರೋದ್ರಿಂದ ನಾವು ಗೊತ್ತಾಯ್ತಾ, ಅವ್ರಿಗೆ ಬಾಗಲಕೋಟೆಯಲ್ಲಿ ಗೆಲ್ಲೋದಕ್ಕೆ ಸುಲಭ ಆಗ್ತಾಯಿದೆ. ಬಾಗಲಕೋಟೆ, ಬೆಂಗಳೂರು, ನಾನು ಹೇಳ್ತಾ ಇರೋದು ಉತ್ತರ ಕರ್ನಾಟಕದ ವಿಚಾರ. ಆಮೇಲೆ ಗುಲ್ಬರ್ಗಾನಲ್ಲಿ ನಮಗೆ ಓಟ್ಗಳು ಬರ್ತಾಯಿದೆ. ಗುಲ್ಬರ್ಗಾನಲ್ಲಿ JDS ಚೆನ್ನಾಗಿದೆ, ರಾಯಚೂರಲ್ಲಿ JDS ಚೆನ್ನಾಗಿದೆ. ನಾವು ಉತ್ತರ ಭಾಗದಲ್ಲೂ ಕೂಡ JDS ಗೆಲ್ಲದೇ ಇದ್ದರೂ ಅವು ಗೆಲುವಿಗೆ ಸಹಾಯ ಆಗುವಂಥ ಓಟ್ಗಳು ವ್ಯವಸ್ಥೆ ನಮ್ಮಿಂದ ಆಗ್ತಾಯಿದೆ. ಹಾಗಾಗಿ ಕುಮಾರಸ್ವಾಮಿ ಈಸ್ ಎ ಇನ್ಫ್ಲೂಯೆನ್ಸ್ ಲೀಡರ್ ಥ್ರೂಔಟ್ ಕರ್ನಾಟಕ. ಹಾಗಾಗಿ ಅವರು ಕುಮಾರಸ್ವಾಮಿ ಅವ್ರನ್ನ ಕೇಂದ್ರದಲ್ಲಿ ಅಗ್ರಿಕಲ್ಚರ್ ಮಂತ್ರಿ ಮಾಡ್ತಾರೆ ಅನ್ನೋದು ಒಂದು ಭಾವನೆ. ಡೆಫಿನೆಟಾಗಿ NDA ಗೌರ್ಮೆಂಟ್ ಫಾರ್ಮೇಷನ್ ಆಗುತ್ತೆ. ಅವರು 380, 400 ಚಿಲ್ಲರೆ ಹೇಳಿದ್ದಾರೆ. ಯಾವುದೋ ಒಂದು ಇದು ಹೇಳಿದೆ, ಯಾವುದೋ ಇನ್ನೊಂದು ಚಾಣಕ್ಯ ಟುಡೇ 400 ಮಾಡಿದ್ದಾರೆ, ಇನ್ನೊಂದು 415 ಮಾಡಿದ್ದಾರೆ. 415 ಬರುತ್ತೋ ಇಲ್ಲೋ ಗೊತ್ತಿಲ್ಲ, 355 ಡೆಫಿನೆಟಾಗಿ ಬರುತ್ತೆ, 355 ಡೆಫಿನೆಟಾಗಿ ಬರುತ್ತೆ.